ರೋಬೋ ಈ ಹೆಸರು ಎಲ್ಲರೂ ಕೇಳಿರ್ತೀರ. 2010ರಲ್ಲಿ ರಜನಿಕಾಂತ್ ಅವರು ನಟಿಸಿರುವ ರೋಬೋ ಸಿನಿಮಾ ಬಿಡುಗಡೆಯಾಯಿತು. ಆ ಸಿನಿಮಾದ ಕತೆ ಇಂದು ನಿಜವಾಗಲಿದೆ. ಮೊದಲಿಗೆ ಮಾನವನಿಗೆ ಸಹಾಯ ಮಾಡುತ್ತಿತ್ತು, ಆದರೆ ನಂತರ ಅದೇ ರೋಬೋಟ್ ನಿಯಂತ್ರಣ ತಪ್ಪಿ ಭಯಾನಕ ಶಕ್ತಿಯಾಗಿ ಬದಲಾಗಿತ್ತು. ಒಂದು ಕ್ಷಣ ಯೋಚಿಸಿ ನೋಡಿ. ಒಂದು ಯುದ್ಧ ಭೂಮಿಯನ್ನು ಕಲ್ಪಿಸಿಕೊಳ್ಳಿ. ಸುತ್ತಲೂ ಸ್ಫೋಟಗಳ ಶಬ್ದ, ಗುಂಡಿನ ಮಳೆ, ಆದರೆ ಅಲ್ಲಿ ಮನುಷ್ಯರಿಲ್ಲ. ಅಲ್ಲಿ ಹೋರಾಡೋದು ಕೇವಲ ಯಂತ್ರಗಳು. ಹೌದು, ಇದು ಸಿನಿಮಾವಲ್ಲ. ಭಾರತದ DRDO ಈಗ ಅಭಿವೃದ್ಧಿಪಡಿಸುತ್ತಿರುವ ಹ್ಯೂಮನಾಯ್ಡ್ ರೋಬೋ. ಇದು ಭವಿಷ್ಯದ ಯುದ್ಧದ ಮುಖವನ್ನೇ ಬದಲಿಸಬಹುದು. ಎಲ್ಲರಿಗೂ ನಮಸ್ಕಾರ, ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ರೋಬೋಗಳು ನಮ್ಮ ದೇಶದ ಭದ್ರತಾ ವ್ಯವಸ್ಥೆಗೆ ಹೇಗೆ ಉಪಯುಕ್ತವಾಗುತ್ತವೆ ಬನ್ನಿ ಸ್ನೇಹಿತರೆ ತಿಳಿಯೋಣ. ಒಂದು ಕಠಿಣ ಸತ್ಯ ಹೇಳ್ತೀನಿ ನೋಡಿ. ಯುದ್ಧ ಎಂದರೆ ಇದು ಕೇವಲ ಬಾಂಬ್ ಮತ್ತು ಗನ್ಗಳಲ್ಲ, ಇದು ಜೀವಗಳ ಪ್ರಶ್ನೆ. ಹಿಮ ಪರ್ವತಗಳಲ್ಲಿ -20 ಚಳಿಯನ್ನು ನಮ್ಮ ಸೈನಿಕರು ಅನುಭವಿಸುತ್ತಾರೆ. ಕೆಲವೊಮ್ಮೆ ಪ್ರಾಣ ಕೂಡ ಬಿಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಹೋರಾಟ, ಒಂದು ತಪ್ಪು ಹೆಜ್ಜೆ, ಒಂದು ಕ್ಷಣ ವಿಳಂಬ, ಜೀವಹಾನಿ ಖಚಿತ. ಇದು ಸಿನಿಮಾ ಅಲ್ಲ, ಇದು ಪ್ರತಿದಿನ ನಡೆಯುವ ರಿಯಾಲಿಟಿ. ಇಲ್ಲೇ ಈ ರೋಬೋಟ್ ಗೇಮ್ ಚೇಂಜರ್ ಆಗಬಹುದು. ಈ ಹ್ಯೂಮನಾಯ್ಡ್ ರೋಬೋಟ್ ಅಪಾಯಕರ ಪ್ರದೇಶಕ್ಕೆ ಮೊದಲು ಹೋಗುತ್ತವೆ, ಅಲ್ಲಿ ಬಾಂಬ್ ಪತ್ತೆ ಹಚ್ಚುತ್ತವೆ. ಶತ್ರುಗಳು ಅಡಗಿರುವ ಪ್ರದೇಶಕ್ಕೆ ಹೋಗಿ ನಮ್ಮ ದೇಶದ ಇಂಟೆಲಿಜೆನ್ಸ್ಗೆ ಸಂದೇಶ ರವಾನಾ ಮಾಡುತ್ತದೆ. ಇದರಿಂದ ಎಷ್ಟೋ ಸೈನಿಕರ ಜೀವ ಉಳಿಯಬಹುದು. ಇದು ಕೇವಲ ಟೆಕ್ನಾಲಜಿ ಅಲ್ಲ, ಇದು ಜೀವ ಉಳಿಸುವ ರೋಬೋಟ್ ಟೆಕ್ನಾಲಜಿ. ಜಗತ್ತು ಈಗಾಗಲೇ ಬದಲಾಗುತ್ತಿದೆ. ಚೀನಾ, ಅಮೇರಿಕ ಈ ದೇಶಗಳು ಈ ಟೆಕ್ನಾಲಜಿಯನ್ನು ಉಪಯೋಗಿಸಲು ಮುನ್ನುಗ್ಗುತ್ತಿವೆ. ಇಂತಹ ಸಮಯದಲ್ಲಿ ಭಾರತ ಹಿಂದುಳಿದರೆ ಅದು ಕೇವಲ ತಂತ್ರಜ್ಞಾನದ ಸೋಲಲ್ಲ, ಭದ್ರತೆಯ ಅಪಾಯ. ಈ ಟೆಕ್ನಾಲಜಿ 2027ರ ವೇಳೆಗೆ ಸಿದ್ಧವಾಗಬಹುದು. ಆಗ ಗಡಿಯಲ್ಲಿ 24 ಗಂಟೆ ರೋಬೋಟ್ಗಳು ಕೆಲಸ ಮಾಡುತ್ತವೆ. ಕೆಲ ಸೈಂಟಿಸ್ಟ್ಗಳ ಪ್ರಕಾರ ಒಂದು ರೋಬೋಟ್ 10 ಸೈನಿಕರ ಕೆಲಸ ಮಾಡುತ್ತದೆ. ಆದರೆ ಒಂದು ಡ್ರಾಬ್ಯಾಕ್ ಇದೆ. ನಾವು ರೋಬೋ ಸಿನಿಮಾದಲ್ಲಿ ನೋಡಿದಂತೆಯೇ ರೋಬೋಟ್ ನಿಯಂತ್ರಣ ತಪ್ಪಿದರೆ ನಮ್ಮ ದೇಶದ ಸೈನಿಕರ ಮೇಲೇನೆ ಹಲ್ಲೆ ಮಾಡುವ ಸಾಧ್ಯತೆ ಇರುತ್ತದೆ. ಇನ್ನೊಂದು ಭಯಾನಕ ಪ್ರಶ್ನೆ, ಈ ಸಿಸ್ಟಮ್ ಹ್ಯಾಕ್ ಆಗಿದ್ರೆ ನಮ್ಮ ರಕ್ಷಣೆಗಾಗಿ ನಿರ್ಮಿಸಿದ ಯಂತ್ರವೇ ನಮ್ಮ ವಿರುದ್ಧ ತಿರುಗಬಹುದು. ಕೊನೆಗೆ ಒಂದು ಪ್ರಶ್ನೆ, ನಾವು ಯುದ್ಧವನ್ನು ಯಂತ್ರಗಳಿಗೆ ಒಪ್ಪಿಸಬೇಕಾ ಅಥವಾ ಅದು ಹೊಸ ಅಪಾಯದ ಬಾಗಿಲು ತೆಗೆಯುತ್ತದೆ? ಯಾಕಂದರೆ ಟೆಕ್ನಾಲಜಿ ಯಾವಾಗಲೂ ಒಂದು ಕತ್ತಿಯಂತೆ, ಅದು ರಕ್ಷಿಸಬಹುದು ಅಥವಾ ನಾಶ ಮಾಡಬಹುದು. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ಹೇಳಿ. ಇಂತಹ ಪವರ್ಫುಲ್ ವಿಷಯಗಳಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.